ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ನಿಮ್ಮ ಹೆಸರು? ರಿಷಿಕಾ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನನ್ನ ಬ್ರದರ್ ಮಗಳ ಬಗ್ಗೆ ಕೇಳಬೇಕಾಗಿತ್ತು. 14 ಓಕೆ 9 2001. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 7:44. ಓಕೆ ಮೇಡಮ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಅದೇ ಅವಳು ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಇವಾಗ ಆಲ್ರೆಡಿ ಜಾಬ್ ಅಲ್ಲಿ ಇದ್ದಾಳೆ, ಇಂಜಿನಿಯರಿಂಗ್ ಮಾಡಿದಾಳೆ. ಅದೇ ಈ ಕಾರ್ಪೊರೇಟ್ ಬಿಟ್ಟು ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ಅವಳಿಗೆ? ಈಗ ಜಾಬ್ ಅಲ್ಲಿ ಇದ್ದಾರೆ ಅಂದ್ರೆ ಇವಾಗ ಅವ್ರಿಗೆ ನಡೀತಾ ಇಂಜಿನಿಯರಿಂಗ್ ಮಾಡಿದಾಳೆ. ಇವಾಗ ಬುಧ ದಶೆ ನಡೀತಿದೆ, 27ಗೆ ಎಂಡ್ ಆಗುತ್ತೆ, ಆಮೇಲೆ ಕೇತು ಬರ್ತಾನೆ. ಸೊ ಅವರ ಲಗ್ನಾಧಿಪತಿ ಬುಧ ತುಂಬ ಚೆನ್ನಾಗಿದೆ. ಮೇಡಮ್ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ, ಆಗಿದೆ, ಅವಳು ಜಾಬ್ ಅಲ್ಲಿ ಇದ್ದಾಳೆ. ಓಕೆ ಜಾಬ್ ಚೆನ್ನಾಗಿದೆ ಅಲ್ವಾ? ಇವಾಗ ಅವ್ರಿಗೆ ಸೂರ್ಯ ಕೆಟ್ಟಿದ್ದಾನೆ, ಅವರ ಲಗ್ನಕ್ಕೆ ಸೂರ್ಯ 12ನೇ ಭಾವದಲ್ಲಿದ್ದಾನೆ, ಸೂರ್ಯ ಕೆಟ್ಟಿದ್ದಾನೆ, ಮತ್ತು ಕುಜ ಕೇತು ಒಟ್ಟಿಗೆ ಇದ್ದಾರೆ. ಇವರು ಜಾಬ್ ಇವಾಗ ಚೆನ್ನಾಗಿದೆ, ಇದನ್ನೇ ಮಾಡ್ಬೋದು ಇವರು. ಯಾಕಂದರೆ ಇನ್ನು ನೆಕ್ಸ್ಟು 27ಗೆ ಇವ್ರಿಗೆ ಕೇತು ದಶೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಂಜಿನಿಯರ್ ಮಾಡ್ಬೋದು. ಇವಾಗ ನಡೀತಾ ಇರೋ ಟೈಮ್ ತುಂಬ ಚೆನ್ನಾಗಿದೆ ಅವ್ರಿಗೆ. ಅವ್ರ ಲೈಫಲ್ಲಿ 27 ಆಲ್ರೆಡಿ ಇಂಜಿನಿಯರಿಂಗ್ ಆಗಿದೆ, ಅವಳು ಜಾಬ್ ಅಲ್ಲಿ ಇದ್ದಾಳೆ. ಆ ಜಾಬ್ ಬಿಟ್ಟು ಬೇರೆ ಏನಾದ್ರೂ ಆಪ್ಷನ್ ಇದೆಯಾ? ಬೇರೆ ಏನಾದ್ರೂ ಆಪ್ಷನ್ ಅಂತ ಅಂದ್ರೆ ಬಿಸ್ನೆಸ್ ಮಾಡ್ಬೋದು, ಓನ್ ಬಿಸ್ನೆಸ್ ಮಾಡ್ಬೋದು. ಯಾಕಂದ್ರೆ ಚಂದ್ರ ಮತ್ತೆ ಶುಕ್ರನು ಒಟ್ಟಿಗೆ ಇದ್ದಾರೆ. ಹಾಗಾಗಿ ಇವರು ಬೇರೆ ಜಾಬ್ ಅಂತ ಅಂದರೆ ಅವರು ಯಾವುದು ಮಾಡ್ತಾರೆ ಅವ್ರಿಗೆ. ಇವಾಗ ನಾನು ಹೇಳಿದೆಲ್ಲ, ಇವಾಗ ನಾನು ಹೇಳ್ತೀನಿ ಸ್ವೀಟ್ಸ್ ಇದು ಮಾಡಿ, ವಾಟರ್ ಬಿಸ್ನೆಸ್ ಮಾಡಿ ಅಂತೆಲ್ಲ ಹೇಳ್ಬೋದು. ಬಟ್ ಅವ್ರಿಗೆ ಯಾವುದ್ರಲ್ಲಿ ಅಭಿರುಚಿ ಇದೆ ಅನ್ನೋದು, ಯಾವುದು ಮಾಡಬೇಕು ಅಂತ ಅವ್ರು ಅನ್ಕೋತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತಲ್ವಾ? ಹಾಗಾಗಿ ಅವಳು ಚೇಂಜ್ ಮಾಡಿದ್ರು ಬೇರೆ ಏನಾದ್ರು ಅದರಲ್ಲಿ ಆಪ್ಷನ್ ಇದೆಯಾ, ಸಿಗತ್ತಾ ಜಾಬ್? ಅವರು ಆರ್ಕಿಟೆಕ್ಟ್ ಆಗ್ಬೋದು. ಅದು ಅವ್ರಿಗೇನಾದರೂ ಅದರಲ್ಲಿ ಅಭಿರುಚಿ ಇದ್ದರೆ ಅದನ್ನು ಮಾಡ್ಬೋದು. ಫ್ಯಾಷನ್ ಡಿಸೈನಿಂಗು ಈ ಥರದ್ದೆಲ್ಲ ಮಾಡ್ಬೋದು. ಯಾಕಂದರೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಹಾಗಾಗಿ ಅಂದರೆ ಓನಾಗಿ ಮಾಡ್ತೀನಿ ಅಂತಂದರೆ ಈ ಬಿಸ್ನೆಸ್ಸಲ್ಲೆಲ್ಲ ಅವ್ರು ಕ್ಲಿಕ್ ಆಗ್ತಾರೆ. ಅದಕ್ಕೂ ಮೀರಿ ಬೇಕು ಅಂತಂದರೆ ನೀವು ಒಂದು ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಒಂದು ಪ್ರೆಡಿಕ್ಷನ್ ತೊಗೊಳ್ಳಿ, ಅಥವಾ ಅವ್ರನ್ನೇ ಡೈರೆಕ್ಟಾಗಿ ಲೈನಿಗೆ ತೊಗೊಂಡಾಗ ಅವ್ರಿಗೆ ಯಾವುದು ಇದಿದೆ ಇಂಪಾರ್ಟೆಂಟ್, ಯಾವ್ದು ಅಭಿರುಚಿ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಆಗುತ್ತೋ ಇಲ್ವೋ ಅಂತ ಹೇಳ್ಬೋದು. ಬಟ್ ಹೋಟೆಲ್ ಬಿಸ್ನೆಸ್ಗಳೆಲ್ಲ ಆಗೋದಿಲ್ಲ ಅವ್ರಿಗೆ. ಸೊ ಈ ಇಂಜಿನಿಯರಿಂಗ್ ಅಂತ ಅಂದರೆ ಅದರಲ್ಲಿ ಡಿಸೈನಿಂಗು, ಆರ್ಕಿಟೆಕ್ಟ್ಸ್ ಈ ಥರದ್ದೆಲ್ಲ ಮಾಡ್ಕೊಳ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಮದ್ದೂರಿಂದ ಮೇಡಮ್ ನವ್ರೆ. ನಿಮ್ಮ ಹೆಸರು? ಉಮಾ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನವ್ರೆ. ಓಕೆ, ಅವರ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯ ತಿಳಿಸಿ. 25/9/1995 ಸೋಮವಾರ 4:30 ಮಧ್ಯಾಹ್ನ. ಓಕೆ, ಮೀತಾ ಅವರಿದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮದುವೆ ಅವನ್ಗೆ ಟೈಮ್ ಚೆನ್ನಾಗಿದ್ಯಾ? ಅವನು ಒಂದ್ ಹುಡುಗಿ ಲವ್ ಮಾಡಿದಾನೆ. ಆ ಹುಡುಗಿ ಮನೆಯವ್ರಿಗೆ ಇಷ್ಟ ಇಲ್ಲ. ಲವ್ ಮ್ಯಾರೇಜ್ ಆಗತ್ತಾ ಅಥವಾ ಅರೇಂಜ್ ಮ್ಯಾರೇಜ್ ಆಗತ್ತಾ ಮೇಡಮ್? ಮೇಡಮ್ ಆ ಹುಡುಗಿ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತಂದರೆ, ಯಾಕಂದರೆ ಅವ್ರಿಗೆ ಸಪ್ತಮದಲ್ಲಿ ಸೂರ್ಯ, ಸಪ್ತಮಾಧಿಪತಿ ಸೂರ್ಯ ಅವ್ರಿಗೆ 7ನೇ ಮನೆಯವನು 8ನೇ ಮನೆಗೆ ಹೋಗಿದ್ದಾನೆ. ಲಗ್ನದಲ್ಲಿ ಶನಿ ಇದ್ದಾರೆ. ಸ್ವಲ್ಪ ಮದುವೆ ಆದ್ರೂ ಸ್ವಲ್ಪ ಮನಸ್ತಾಪ, ಗಲಾಟೆ ಅದು ಇದು ಅಂತಂದರೆ, ಇವಾಗ ಅಕಸ್ಮಾತ್ ಮದುವೆ ಆಗಲೇಬೇಕು ಅಂತ ಮದುವೆ ಆದರೆ ಎಲ್ಲೋ ಒಂದು ಕಡೆ ಅವ್ರು ಬರ್ದಿರ ಇರೋದು, ಇದರಿಂದ ಸ್ವಲ್ಪ ಜಗಳ, ಕೋಪ, ಮನಸ್ತಾಪಗಳು ನಡಿಬೋದು. ಮತ್ತು ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫು ಕೂಡ ಇವ್ರನ್ನ ಮುಂದಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳುತ್ತೆ. ಇವ್ರ ಲಗ್ನ, ಇವ್ರಿಗೆ ಸಪ್ತಮ ಎಲ್ಲ ನೋಡಿದಾಗ ಮುಂದಿನ ಒಂದು ಮದುವೆ ಆದಮೇಲಾದರೂ ಇವ್ರ ಲೈಫು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳುತ್ತೆ ಮೇಡಮ್ ಇವ್ರ ಜಾತಕ.